ಸುಟ್ಟು ಮಾಂಸ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಇದು ಹಳೆಯ ಕಾಲದಲ್ಲಿ ಮಾಡ್ತಿದ್ರು. ನಮ್ಮ ಅಜ್ಜಿ, ನಮ್ಮ ತಾತ, ಅತ್ತೆ, ಮಾವ ಎಲ್ಲ ಮಾಡೋದು ಹೇಗೆ ಅಂತ ತಿಳಿಯೋಣ. ಇಲ್ಲಿ ನಾನು ಒಂದು 200 ಗ್ರಾಮಷ್ಟು ಮಟನ್ ತೊಗೊಂಡಿದ್ದೀನಿ, ಕುರಿ ಮಟನ್ನು. ಅದನ್ನು ಸ್ಲೈಸ್ ಮಾಡಬೇಕು, ಕುಯ್ಯಬಾರ್ದು, ಬರೀ ಪೀಸ್ ಪೀಸ್ ಥರ ಮಾಡಬೇಕು. ಚೆನ್ನಾಗೆಲ್ಲ ಮಾಡಿಕೊಂಡು ಅದಕ್ಕೆ ಉಪ್ಪು, ಮೆಣಸು, ಬೆಳ್ಳುಳ್ಳಿ ಇಷ್ಟೇ, ಇನ್ನೇನು ಹಾಕಬಾರ್ದು. ಇದಕ್ಕೆ ಕೂದಂಥ ಮಾಂಸಕ್ಕೆ ಉಪ್ಪು, ಮೆಣಸು, ಬೆಳ್ಳುಳ್ಳಿನ ತರಿಯಾಗಿ ಮಿಕ್ಸಿಲಿ ರುಬ್ಕೋಬೇಕು. ನೋಡಿ, ಮಾಂಸನೆಲ್ಲ ಈಗ ಸ್ಪ್ಲಿಟ್ ಮಾಡ್ತಾಯಿದ್ವಿ, ಜಾಸ್ತಿ ಏನು ಮಾಡ್ತಾಯಿಲ್ಲ, ಹಿಂಗೆ ಸ್ಲೈಸ್ ಥರ ಮಾಡ್ತಾಯಿರೋದು. ಈ ಸುಟ್ಟು ಮಾಂಸ ಅಂತೂ ರಸಮ್ ಜೊತೆಗೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ತುಂಬ ರುಚಿಯಾಗಿರುತ್ತೆ. ಮೆಣಸು, ಬೆಳ್ಳುಳ್ಳಿ ಮತ್ತು ಕಲ್ಲುಪ್ಪು ಇಷ್ಟನ್ನು ತರಿಯಾಗಿ ರುಬ್ಕೊಂಡು ನಾವು ಕೂದಿಟ್ಟಂಥ ಮಾಂಸಕ್ಕೆ ಚೆನ್ನಾಗಿ ಕಲಿಸ್ಬಿಟ್ಟು ಸುಮಾರು ಒಂದು ಗಂಟೆ ಟೈಮ್ ಅಷ್ಟು ನೆನೆಸಿಟ್ಬಿಟ್ಟು, ನಂತರದಲ್ಲಿ ಮನೇಲಿ ಕಬ್ಬಿಣದ ಕಡ್ಡಿ ಇರುತ್ತಲ್ಲ, ತಂದೂರಿ ಕಡ್ಡಿಗಳಿರುತ್ತಲ್ಲ, ಆ ಕಡ್ಡಿಗೆ ಈ ಮಾಂಸನೆಲ್ಲ ಚುಚ್ಚಿ ನಾವು ಗ್ಯಾಸ್ ಮೇಲೇ ಸುಟ್ಕೋಬೋದು. ಇರೋರು ಬೇಕಾದ್ರೆ ಕೆಂಡದ ಮೇಲೆ ಸುಟ್ಕೊಬೋದು. ಕೆಂಡ ಎಲ್ಲ ಎಲ್ಲಿ ತರೋದು, ಹಾಗಾಗಿ ನಾವು ಗ್ಯಾಸ್ ಮೇಲೇ ಸುಟ್ಕೊತೀವಿ. ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ತೊಗೊಂಡಿರೋಂಥ ಮೆಣಸು, ಬೆಳ್ಳುಳ್ಳಿ, ಉಪ್ಪನ್ನೆಲ್ಲ ಚೆನ್ನಾಗಿ ಕಲಸಿ 1 ಗಂಟೆ ಟೈಮ್ ಇಟ್ಬಿಡ್ಬೇಕು. ಹಾಗೇ ಅದನ್ನು ನೋಡಿ ಈ ರೀತಿ ಕಬ್ಬಿಣದ ಕಡ್ಡಿಗೆ ಚುಚ್ಚಿಬಿಟ್ಟು ಸುಮಾರು 5ರಿಂದ 10 ನಿಮಿಷಗಳ 8 ನಿಮಿಷ ಅಂತೂ ಬೇಯಿಸಲೇಬೇಕು. ಯಾಕಂದರೆ ಮಾಂಸ ಚೆನ್ನಾಗಿ ಬೆಂದಿರಬೇಕು. ನಮ್ಮ ರುಚಿಗೆ ತಕ್ಕನಾಗೆ ಜ್ಯೂಸಿಯಾಗಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಬೇಯಿಸ್ಬೋದು. ಇಲ್ಲ ನಮಗೆ ಚೆನ್ನಾಗಿ ಬೆಂದಿರಬೇಕು ಅಂದರೆ ಒಂದು 8 ನಿಮಿಷಗಳ ಕಾಲ ಬೇಯಿಸ್ಬೋದು. ನೋಡಿ, ಬೇಯಿಸ್ತಾ ಇದ್ದೀವಿ. ಇಲ್ಲಿ ನಾವಿದನ್ನು ಪಕ್ಷ ಟೈಮಲ್ಲಿ ಮಾಡ್ತೀವಿ. ರುಚಿಕರವಾದಂಥ ಸುಟ್ಟು ಮಾಂಸ ನಮ್ಮ ಹಳ್ಳಿ ಸ್ಟೈಲಲ್ಲಿ ರೆಡಿ ಆಗ್ತಾಯಿದೆ. ಈ ಸುಟ್ಟು ಮಾಂಸ ಅಂದರೆ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ. ಇದು ನಾವು ಮಾಡೋದೇ ವರ್ಷದಲ್ಲಿ ಒಂದೇ ಸಲ. ಇದನ್ನೆಲ್ಲ ಮುಂಚೆ ಸೌದೆ ಒಲೆಯಲ್ಲಿ ಸುಡ್ತಿದ್ರು. ಈಗ ಸೌದೆ ಒಲೆ ಇಲ್ಲ, ಹಾಗಾಗಿ ಗ್ಯಾಸಲ್ಲಿ ಸುಡ್ತಾರೆ. ರುಚಿಯಾದಂಥ ಸುಟ್ಟು ಮಾಂಸ ರೆಡಿಯಾಗಿದೆ.